ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಅಂದರೆ ಸಮಾಜ ಪಕ್ಷದ ವತಿಯಿಂದ ವಡಗೇರಿ ಗ್ರಾಮ ಪಂಚಾಯಿತಿ ಮುದುವತ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಂಥ ವಡಗೇರಿ ಗ್ರಾಮ, ಆ ವಡಗೇರಿ ಗ್ರಾಮದ ಸರ್ವೆ ನಂಬರ್ 152 ಸಬ್ 2. ಮೊದಲು ಈಗ ಹೊಸ ನಂಬರು, ಇದು ಮೊದಲನೇ ನಂಬರು 152. ಅದು ಪೋಡಿ ಆದ ನಂತರ 152 ಸಬ್ 2ರಲ್ಲಿ 4 ಎಕರೆ 35 ಗುಂಟೆ ಜಮೀನು. ಇದು ನಂಜಪ್ಪ ಎನ್ನುವಂಥವ್ರು ಸುಮಾರು 14 ವರ್ಷಗಳ ಹಿಂದೆ ಇದನ್ನು ಯಾರು ಮುನಿರಾಜು ಎಂಬುವರ ಕಡೆಯಿಂದ GP ರಿಜಿಸ್ಟರ್ ಮಾಡ್ಕೊಂಡಿದ್ದು. GP ರಿಜಿಸ್ಟರ್ ಮಾಡಿಕೊಂಡು ಆ ತಾಹಲಿನಿಂದ ಈ ತಾಲೂವರೆಗೂ ಇವರೇ ಸ್ವಾಧೀನ ಅನುಭವದಲ್ಲಿದ್ದು ಬೆಳೆನೂ ಬೆಳೀತಾ ಇದ್ದಾರೆ. ಡ್ರಿಫ್ರಿಗೇಷನ್ಸು ಇದೆ, ಕೊಳವೆ ಬಾವಿನೂ ಇದೆ. ಇವರು GP ರಿಜಿಸ್ಟರ್ ಆದಮೇಲೆ ಕೊಳವೆ ಬಾವಿ ಕೊರಿಸಿದ್ರು, ಡ್ರಿಫ್ರಿಗೇಷನ್ಸು ಮಾಡಿಕೊಂಡ್ರು, ಎಲ್ಲ ಮಾಡಿಕೊಂಡು ವ್ಯವಸಾಯ ಅಂದರೆ ಒಬ್ಬ ಕೃಷಿಕನ ಆಗಿದ್ದು ಕೃಷಿ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಇದೇ ನಂಜಪ್ಪಣ್ಣವರು ಮಾಡ್ತಾರಂಥ ಸಂದರ್ಭದಲ್ಲಿ GP ರಿಜಿಸ್ಟರ್ ಮಾಡಿಕೊಟ್ಟಂಥ ಒಬ್ಬ ಮುನಿರಾಜು ಎಂಬಂಥವರು ನಮಗೆ ಜಮೀನು ಬೇಕಂತ ಬಿಟ್ಟು ಮತ್ತು ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳ ಕಾರ್ಯಾಲಯಕ್ಕೆ ಕೇಸ್ ಹಾಕ್ಕೊಂಡ್ರು. ದಾವೆ ಹೊಡೆದಂಥ ಸಂದರ್ಭದಲ್ಲಿ ದಾವೆ ಹೂಡಿದೆಷ್ಟು ಅಷ್ಟೇ, ಉಳಿದ ದಿನಾಂಕಗಳಲ್ಲಿ ಈ ತಹಲುವರೆಗೂ ಯಾವುದೇ ರೀತಿಯಾದಂತಹ ನ್ಯಾಯಾಲಯಕ್ಕೆ ಹಾಜರಾಗದೆ ನ್ಯಾಯಾಲಯದಲ್ಲಿ ನಂಜಪ್ಪನವರಿಗೆ ಸಂಬಂಧಪಟ್ಟಂತಹ ಮೂಲ ವಾರಸುದಾರರಾದಂಥವರು ಮುನಿರಾಜ್ ಅವರು ಯಾವುದೇ ಕಾರಣಕ್ಕೆ ಅವರು ಕೇಸ್ಗೆ ಹಾಜರಾಗಲಿಲ್ಲ. ನೀವು ನಿಮ್ಮ ಕಡತವನ್ನು ನಾವು ಮುಂದಿನ ಕ್ರಮಕ್ಕಾಗಿ ನಾವು ಸಂಬಂಧಪಟ್ಟಂಥ ಕೋಲಾರ ಜಿಲ್ಲೆಯ ಸಹಾಯಕ ಕಮಿಷನರ್ ಅವರ ಕಾರ್ಯಾಲಯಕ್ಕೆ ನಾನು ಮುಂದೂಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮುಂದೂಡಿಸಿದ್ರು. ಕೇಸನ್ನು ಮುಂದೂಡಿಸಿದಂಥ ಸಂದರ್ಭದಲ್ಲಿ ಸುಮಾರು 4 ವರ್ಷಗಳ ಕಾಲ ಸುತ್ತಾಡಿ ನಂಜಪ್ಪನವರು ಆ ಕೋಲಾರ AC ಕಚೇರಿಯಲ್ಲಿ ನಂಜಪ್ಪನವರಿಗೆ ಆದೇಶನೂ ಆಯಿತು. ಆ ಭೂಮಿಯ ಒಡೆಯ ನೀವೇ ಅಂತೇಳ್ಬಿಟ್ಟು ಆದೇಶವನ್ನು ಮಾಡಿದ್ರು. ಆ ಆದೇಶದ ಪ್ರಕಾರವಾಗಿ ಅವರು ಆ ಮೊದಲಿಂದ ಯಾವ ರೀತಿ ಸ್ವಾಧೀನ ಅನುಭವದಲ್ಲಿದ್ದಾರೆ, ಈಗಲೂ ಅದೇ ಸ್ವಾಧೀನ ಅನುಭವದಲ್ಲಿದ್ದಾರೆ, ಕೃಷಿಕರಾಗಿ ಇದ್ದಾರೆ. ಸಂಬಂಧಪಟ್ಟ ಬಂಗಾರಪೇಟೆ ತಾಲೂಕು ಸರ್ವೇ ಅಧಿಕಾರಿಗಳ ಮೀನಾಮೇಷ ಎನಿಸಿದ ಕಾರಣದಿಂದಾಗಿ ಇವತ್ತಿನ ದಿವಸ ಗಲಭೆಗಳಾಗ್ತದೆ. ಮೂಲ ಕಾರಣಕರ್ತರು ಬಂಗಾರಪೇಟೆ ತಾಲೂಕು ಸರ್ವೇ ಅಧಿಕಾರಿಗಳೇ ADLRಗಳು ಇವರೇ ಕಾರಣಕರ್ತರು ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಕಾರಣ ಏನಂತ ಹೇಳಿದ್ರೆ, ಅವರು ಅರ್ಜಿ ಕೊಟ್ಟು ಸುಮಾರು ತಿಂಗಳುಗಳು ಕಳೆದರೂ ಕೂಡ ಇದರ ಬಗ್ಗೆ ಯಾವುದೇ ರೀತಿಯನ್ನು ಕಾಳಜಿ ವಹಿಸದೆ ಒಂದು ಮೀನಾಮೇಷ ಎನಿಸಿ ತಾರತಮ್ಯಗಳನ್ನು ಮಾಡ್ತಿರ್ತಕ್ಕಂಥ ಈ ಅಧಿಕಾರಿಗಳ ವಿರುದ್ಧ ನಾವು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ. ದಯವಿಟ್ಟು ಸಂಬಂಧಪಟ್ಟಂಥ ಬಂಗಾರಪೇಟೆ ತಾಲೂಕು ಸರ್ವೇ ಅಧಿಕಾರಿಗಳೇ ಅತಿ ಶೀಘ್ರವಾಗಿ ನಮ್ಮ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ನಮ್ಮ ದಾಖಲೆಗಳು ಸರಿ ಇದೆ ಅಂತ ಹೇಳಿದ್ರೆ, ನಮ್ಮ ಹೆಸರಿಗೆ ಪಾಣಿ ಇದೆಯಾ, ಪಟ್ಟ ಇದೆಯಾ, ಇನ್ನೊಂದು ಇದೆಯಾ, ಇನ್ನೊಂದು ಪರಿಶೀಲನೆ ಮಾಡಿ. ಎಲ್ಲ ಈ ಒಂದು ಸಂಬಂಧಪಟ್ಟಂಥ ಒಡೆಯ ಏನಿದೆ, ಕೃಷಿಕ ಏನಿದೆ ನಂಜಪ್ಪನವರ ಹೆಸರಿಗೆ ಎಲ್ಲ ಇವರು ಮೂಲ ದಾಖಲೆಗಳು ಪಾಣಿ, ಪಟ್ಟ, EC, ಮುಟೇಶನ್ನು ಮತ್ತು ಇವರಿಗೆ ಸ್ಕೆಚ್ಚು ಜೊತೆಗೆ ನ್ಯಾಯಾಲಯದಲ್ಲಿ ಜಿಲ್ಲಾ ಕಮಿಷನರ್ ಅಂದರೆ ಸಹಾಯಕ ಕಮಿಷನರ್ ಅವರು ಅಂದರೆ AC ಏನು ಆದೇಶ ಮಾಡಿದ್ರೆ ಆದೇಶದ ಪ್ರತಿಗಳನ್ನು ತಗೊಳ್ರಿ, ಓದಿ ದಯವಿಟ್ಟು ನಮ್ಮ ಎಲ್ಲ ದಾಖಲೆಗಳು ಸೂಕ್ತವಾಗಿ ಇದ್ದಲ್ಲಿ ನಮಗೆ ದಯವಿಟ್ಟು ಅತಿ ಶೀಘ್ರವಾಗಿ ಪೋಡಿ ಆಗಿರ್ತಕ್ಕಂಥ ಈ ಜಮೀನಿಗೆ ಹದ್ದುಬತ್ತು ಫಿಕ್ಸ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ನಮ್ಮ ಹೋರಾಟ ಸಂಬಂಧಪಟ್ಟಂಥ ADLR ವಿರುದ್ಧವಾಗಿ ನಾವು ಲೋಕಾಯುಕ್ತರು ಬಂದು ತನಿಖೆ ಮಾಡೋ ತನಕ ನಾನು ಬಿಡಲ್ಲ. ಆ ರೀತಿಯಾಗಿ ನಾವು ಇವತ್ತಿನ ದಿವಸ ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ. ದಯವಿಟ್ಟು ADLR ಅವರಿಗೆ ನಾವು ಕಿವಿ ಮಾತಾಡೋದು, ಅತಿ ಶೀಘ್ರವಾಗಿ ಈ ಒಂದು ನಂಜಪ್ಪ ಎಂಬುವಂತಹ ಮಾಲೀಕನಿಗೆ ಏನು ಆದೇಶ ಆಗಿದೆ ಆದೇಶ ಪ್ರಕಾರವಾಗಿ ಹದ್ದುಬತ್ತು ಫಿಕ್ಸ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಮರೇಶ್ ರವರ ನೇತೃತ್ವದಲ್ಲಿ ಮತ್ತು P. ನಾರಾಯಣರವರ ರಾಜ್ಯ ಪ್ರಧಾನ ಕಾರ್ಯದರ್ಶಿ ತಾಲೂಕು ಅಧ್ಯಕ್ಷ ತಿಪ್ಪರವರ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾನ್ಯ ಗೌರವಾನ್ವಿತ ಮಾಧ್ಯಮಗಳ ಮೂಲಕ ನಾವು ಪ್ರಶಂಸಪಡಿಸ್ತಾ ಇದ್ದೀವಿ. ಜೈ. ಎಲ್ಲ ದಾಖಲೆಗಳು ನನ್ನ ಹೆಸರಲ್ಲೇ ಇದೆ. ಸ್ಕೆಚ್ ಇದೆ, ಕರ್ದ ಇದೆ, ಅಟ್ಲಾಸ್ ಇದೆ, ಪಾಣೆ ಆಗಿದೆ, ಪಟ್ಟ ಆಗಿದೆ, ಎಲ್ಲ ದಾಖಲೆ ಇಟ್ಕೊಂಡು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಅದು ದಯವಿಟ್ಟು ನಮ್ಗೆ ಕೋಡಿಕೆ 4 ಸರಿ ಹಾಕಿ ಲ್ಯಾಪ್ಸ್ ಆಗಿ ಹೋಗ್ತಾ ಇದೆ. ಅದು ಬಸ್ ಈಗ ಹಾಕಿ 3 ತಿಂಗಳಾಗಿದೆ. 3 ತಿಂಗಳಿಂದ ನಾನು ಡೇಟ್ಗಳು ಹಾಕ್ತಾನೆ ಇದ್ದಾರೆ. ನಮಗಿಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸ್ಬೇಕು. ಇಲ್ಲದಲ್ಲೇ ನಾವು ಹೋರಾಟ ಮಾಡ್ತೀವಿ. ಇಲ್ಲ ನಿಮ್ಮ ಕಚೇರಿ ಮುಂದೆನೇ ಪ್ರಾಣ ಹತ್ಯೆ ಮಾಡ್ಕೊಳಕ್ಕೂ ತಯಾರಾಗಿದ್ದೀವಿ ನಾವು. ದಯವಿಟ್ಟು ನಮ್ಗೆ ಮಾಡಿಕೊಡಿ. ನಮ್ಗೆ